ನಾ ನಿಮ್ಗೆ ಹಿಂದಿನ ವಿಡಿಯೋದೊಳಗೆ ಹೇಳ್ದಂಗ ಇವತ್ತಿನ ಈ ವಿಡಿಯೋ ಒಳಗ ಶ್ರೀಶೈಲ ಪಾದಯಾತ್ರೆ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡ್ತೀನಿ ರೀ. ಪಾದಯಾತ್ರೆ ಚಲೋ. ಮೊದಲ ನಾವು ಶ್ರೀಶೈಲ ಪಾದಯಾತ್ರೆಯನ್ನು ಮಾಡ್ಬೇಕಂತಂದ್ರ ನಲ್ಲಮಲ್ಲ ದಟ್ಟಾರಣ್ಯದಲ್ಲಿ ಹೆಂಗ ನಡ್ಕೊಂತ ಹೋಗ್ತೀವಿ ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿರ್ತೈತ್ರಿ. ಅದರ ಸಂಬಂಧ ಲಘುನ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ನಾವು ಮತ್ತ ನಮ್ ಫ್ರೆಂಡ್ಸ್ ಸೇರಿ ಎಲ್ಲ ಕೊನೆಗೆ ಶ್ರೀಶೈಲ ಸಮೀಪ ಇರುವ ಆತಂಪುರ್ಗೆ ಬಂದಿವ್ರಿ. ಅಲ್ಲಿಂದ ಪಾದಯಾತ್ರೆ ಚಾಲೂ ಆಗುತ್ರಿ. ಅದಕ್ಕೆ ಮೊದಲ ಈ ಪಾದಯಾತ್ರೆ ಯಾವಾಗ ಮಾಡ್ತಾರ, ಪ್ರಯಾಣದ ದೂರ ಎಷ್ಟು ಮತ್ತು ಅರಣ್ಯದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ನಾವು ತಂಗುದಾಣಗಳನ್ನು ನೋಡಬಹುದು ಎಂಬ ಮಾಹಿತಿಯನ್ನ ನೀಡ್ತೀನಿ ನೋಡ್ರಿ. ಈ ಪಾದಯಾತ್ರೆಯು ಭಕ್ತರು ತಮ್ಮ ಶಕ್ತಿ ಆಧಾರ ಮೇಲೆ ತಮ್ಮ ಊರುಗಳಿಂದ ಕಂಬಿಯ ಜೊತೆಗೆ ಶ್ರೀಶೈಲ ಮಲೈ ನೋಡಕ್ ಬರ್ತಾರ್ರಿ. ಅದನ್ನ ಬಿಟ್ರ ಬಹಳಷ್ಟು ಜನ ಆತಂಪುರ್ ಸಮೀಪ ಇರುವ ವೆಂಕಟಾಪುರದಿಂದ ಪಾದಯಾತ್ರೆಯನ್ನ ಕೈಗೊಳ್ತಾರ್ರಿ. ಇನ್ನು ಈ ಪಾದಯಾತ್ರೆಯನ್ನು ಮಹಾಶಿವರಾತ್ರಿ ಮತ್ತು ಯುಗಾದಿಯ ಸಂದರ್ಭಗಳಲ್ಲಿ ಮಾತ್ರ ಅರಣ್ಯದಲ್ಲಿ ಪಾದಯಾತ್ರೆಗೆ ಅವಕಾಶ ಇರುತ್ತೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದವರು ಮತ್ತು ಯುಗಾದಿಯ ಸಂದರ್ಭದಲ್ಲಿ ಕರ್ನಾಟಕದವರು ಪಾದಯಾತ್ರೆಯನ್ನ ಕೈಗೊಳ್ಳೋದು ಪದ್ಧತಿ ಐತ್ ನೋಡ್ರಿ. ಇನ್ನು ಈ ನಲ್ಲಮಲ್ಲ ಫಾರೆಸ್ಟ್ ನಲ್ಲಿ ಎಷ್ಟು ದೂರ ಪ್ರಯಾಣ ನಾವು ಮಾಡಬಹುದು ಅಂತ ಕೇಳಿದ್ರೆ ಸುಮಾರು 40-50 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತದ್ದು ಇರ್ತೈತಿ ನೋಡ್ರಿ. ಅದು ಅತ್ಯಂತ ದಟ್ಟವಾದ ಕಾಡು ಮತ್ತು ಕಲ್ಲು ಮಣ್ಣುಗಳಿಂದ ಕೂಡಿರ್ತೈತ್ರಿ. ಇನ್ನು ನಾವು ಅಂತ ಕಡಿದಾಡ ಬೆಟ್ಟಗಳಲ್ಲಿ ಹೋಗ್ಬೇಕಂತಂದ್ರ ಮಾರ್ಗ ಮಧ್ಯದಲ್ಲಿ ರೆಸ್ಟ್ ಮಾಡಕಂತಂದು ತಂಗುದಾಣಗಳು ಅದಾವ್ರಿ. ಮೊದ್ಲೇ ಕತ್ತದ ನಾಗ್ಲೋಟಿ ವೀರಭದ್ರೇಶ್ವರ ಸ್ವಾಮಿ ನೋಡ್ರಿ. ಅಲ್ಲಿ ಕಾಯಿ ಹೊಡೆದು ಅಲ್ಲಿದ್ರನ ನಮ್ದು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವ್ರಿ. ಆಮೇಲೆ ಧರ್ಮಲ ಕುಂಡ, ಪೆದ್ದ ಚಿಗುರು, ಭೀಮನಕೊಳ ಹಿಂಗ ಮುಂತಾದ ಸ್ಥಳಗಳಲ್ಲಿ ವಿಶ್ರಾಂತಿಯನ್ನು ಪಡೆದು ಅಂತಹ ತಂಗುದಾಣಗಳಲ್ಲಿ ವಿಶೇಷವಾಗಿ ಅನ್ನ ಪ್ರಸಾದವನ್ನು ನೆರವೇರಿಸುತ್ತಾರ್ರಿ. ಅದನ್ನ ಅಲ್ಲಿ ನಾವು ಬೇಕಾದ್ರೆ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತ ಅದರ ಜೊತೆಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಸಮೇತ ಅಂತಹ ತಂಗುದಾಣಗಳಲ್ಲಿ ಮಾಡಿರ್ತಾರ್ರಿ. ಇವುಗಳನ್ನೆಲ್ಲ ಭಕ್ತರು ಸಂಪೂರ್ಣವಾಗಿ ಸದುಪಯೋಗವನ್ನು ಪಡೆದುಕೊಳ್ಬೇಕಾಕೈತಿ ನೋಡ್ರಿ. ಬರ್ರಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅದಾದ ನಂತರ ಮತ್ತ ಈ ಶ್ರೀಶೈಲಕ್ಕೆ ಹೋಗುವಾಗ ಯಾವ್ಯಾವ ದಾರಿ ಅದಾವ ಅನ್ನೋದನ್ನ ಎಲ್ಲವನ್ನು ಅದರ ಹಿಸ್ಟ್ರಿಯನ್ನು ಸಮೇತ ನಿಮ್ಗ ತಿಳಿಸ್ಕೊಡ್ತೀನಿ. ನಮ್ಮ ಊರಿನಿಂದ ಚಾಲೂ ಆದ ಈ ಪ್ರಯಾಣ ಕೊನೆಗೆ ಆತಂಪುರ ಬಳಿ ಇರುವ ವೆಂಕಟಾಪುರಂಗೆ ಬಂದು ತಲುಪಿದ್ವಿ. ಪಾದಯಾತ್ರೆ ಚಲೋ. ಮಾಂತಮಲಯ ಹೋಗಿ ಹಿಂಗೆ ಕಾಡಿನಾಗ ನಡ್ಕೊಂತ ಹೋಗೋದು ನೋಡ್ರಿ. ಹೋದ ವರ್ಷನೂ ಬಂದಿದ್ವಿ ರೀ, ಈ ವರ್ಷನೂ ಹೊಂಟಿವ್ರಿ. ಈಗ ನೋಡೋಣ್ರಿ. ಈಗ ಇನ್ನು ಪಾದ ಚಲೋ ಆಗೈತ್ರಿ ನಮ್ದು. ಹೋಗಿ ಬರ್ರಿ ಮುಂದೆ ಇನ್ನು ಬರ್ತಾ ಏನೇನು ನೋಡೋದು ಎಲ್ಲ ತೋರಿಸೋದಾರಿ ನಿಮ್ಗೆ ತೋರಿಸ್ತೀನಿ ರೀ. ಹೋದ ವರ್ಷಕ್ಕಿಂತ ಇನ್ನೂ ಚೆಂದಾಗಿದ್ದ ಬ್ಲಾಗ್ ಆಗಿರ್ತೈತಿ ರೀ. ನೋಡ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಮತ್ತೆ ಬೆಟ್ಟವನ್ನು ಹತ್ತುವ ಶಕ್ತಿ ಕೊಡಿ ಅಂತಂದು ಹನುಮಂತ ದೇವರಲ್ಲಿ ಬೇಡ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ ರೀ. ಈಗ ಇದನ್ನ ನಮ್ಮ ಮನೆ ಕಡೆ ಎಮ್ಮೆ ಅಂತಾರೆ ನೋಡ್ರಿ. ನಿಮ್ಮ ಊರ ಕಡೆ ಹೆಂಗೆ ಅಂತಾರೆ ಹೇಳ್ರಿ. ಇನ್ನೇನು ನಾವು ಕಡಿವಾಗಲೇ ಸನೆ ಮಾಡಬಿಟ್ಟು ನೋಡ್ರಿ. ಇದೊಂದು ಹಳಿ ಹರಿತೈತ್ರಿ. ಇದು ವೈದ್ಯಕೀಯ ಸಮಸ್ಯೆ ಇಲ್ಲಿ ಕಡಿಬಾಗ್ಲಿ ರಂಗ ಹೋಗ್ಬೇಕಂದ್ರೆ ಈ ನಮ್ಮನೆ ಕಲ್ಲೆಲ್ಲ ಎದ್ದಿರ್ತಾರೆ, ಸುಖಸ್ ಹೋಗ್ಬೇಕ್ರಿ ಅಷ್ಟೇ. ಇಲ್ಲಿ ಕಾಯಿ ಮರಕ್ಕೆ ಹಚ್ಚಿರ್ತೀವಿ. ಕಾಯಿ ಹೊಡೆದ ಹೋಗ್ಬೇಕ್ರಿ ಮುಂದೆ. ಈಗ ಹಿರಣ್ಣ ಗುಡಿ ಇಲ್ಲೇ ಬಂತ್ರಿ. ಅದು ಕಾಯಿ ಇಲ್ಲೇ ಹೊಡಿಬೇಕ್ರಿ. ಇದು ನೋಡ್ರಿ ಕಿಡಬಾಗ್ಲಿ ರನ್ ಅಂದ್ರಿ.
ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ, ಈಗ ನೋಡ್ರಿ ಇಷ್ಟು ದೊಡ್ಡದೈತಿದೆ. ಇನ್ನು ಚಲೋ ಇದ್ದಾಗ ಎಷ್ಟು ಹೈಟ್ ಇರ್ಬೇಕ್ರಿ ಇದು ಗೋಪುರ. ಕಡಿಮೆ ಹಿಂಗೆ ಹೋಗಿರ್ತೀವಲ್ಲ, ಇದು ಗೋಪುರದಾಗನ ಹಸಿ ಹೋಗುದ್ರಿ. ಇಲ್ಲಿ ಕಾಯಿ ಹೊಡೆದು ವಾಪಸ್ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ಕಡಬಾಗಿಲು ಗುಡ್ಡ ರೀ ಇದು ಫಸ್ಟ್ನೇದು. ನೀವೇನಾದರೂ ಈ ನೆಲಮಲ್ಲ ಫಾರೆಸ್ಟ್ನಲ್ಲಿ ಪಾದಯಾತ್ರೆ ಮಾಡ್ಕೋಬೇಕಂತ ಅನ್ಕೊಂಡಿದ್ರಂದ್ರೆ ಕಡ್ಡಾಯವಾಗಿ ಪ್ಲಾಸ್ಟಿಕ್ ಅನ್ನ ತ್ಯಜಿಸುವುದು ಇಲ್ಲಿದ ರೂಲ್ಸ್ ಐತೆ ನೋಡ್ರಿ. ಪೂರ ಚಡಾವ್ರಿ ನೋಡ್ರಿ, ಇದು ಪೂರ ಚಡಾವ್. ಒಂದೇದ್ದು ಈಗ ಕಡೆ ಬಾಗಿಲಿದ್ರೆ ಮೊನ್ನೆ ದ್ವಾರ ಬಾಗಿಲು ಬಂತ್ರಿ. ನಾ ಹೋದ ವರ್ಷ ವಿಡಿಯೋದಾಗ ಹೇಳಿದ್ದೆ ಇಷ್ಟು ಚಂದಂದು ದ್ವಾರ ಬಾಗಿಲ ನಮ್ಮ ಕರ್ನಾಟಕದ ರಾಜರನ್ನ ಕಟ್ಟಿರ್ತಾರೆ. ಇನ್ನೊಂದು ಮೇನ್ ವಿಷಯ ನೀವೇನಾದ್ರು ತಿಳ್ಕೊಬೇಕಪ್ಪ ಅಂತಂದ್ರೆ, ನೀವು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ 2 ಲೀಟರ್ ನೀರಿನ ಬಾಟ್ಲಿಯನ್ನು ಕಡ್ಡಾಯವಾಗಿ ಒಯ್ಬೇಕ್ರಿ. ಅದಕ್ಕಂದ್ರೆ ನಡ್ಬರ್ಕ್ ನೀರು ಸಿಗೋದು ಭಾಳ ಅಪರೂಪ ಆಗಿರ್ತೈತ್ರಿ. ಅದಕ್ಕೆ ನಾವು ಬೆಟ್ಟವನ್ನು ಹತ್ತು ಮುಂತಕ 2ನೇ ದ್ವಾರ ಬಾಗಿಲ ರೀ ಇದು. ಇವನ್ನೆಲ್ಲ ನೋಡಕ್ ಕುಂತಿರಲ್ರಿ, ಇದನ್ನ ಭಕ್ತಾದಿಗಳು ತಮ್ಮ ಆಸೆಯನ್ನು ಪೂರೈಸ್ಕೊಳ್ಳೋಗೋಸ್ಕರ ಭಗವಂತನಲ್ಲಿ ಬೇಡಿಕೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಕಟ್ಟಿರ್ತಾರ್ರಿ. ಅವುಗಳು 1 ವರ್ಷದೊಳಗಾಗಿ ಪೂರ್ಣ ಆಕ್ಕವಂತಂದು ಭಕ್ತರ ನಂಬಿಕೆ ಐತ್ ನೋಡ್ರಿ. ಇನ್ನ ಮಾರ್ಗ ಮಧ್ಯದೊಳಗೆ ಈ ತರ ಸಣ್ಣದಾದಂತ ನೀರಿನ ಜರಿಗಳು ಸಿಗ್ತಾವ್ರಿ. ಆದ್ರೆ ಇವು ಕುಡಿಯಲಿಕ್ಕೆ ಯೋಗ್ಯ ಆಗಿರಂಗಿಲ್ರಿ. ಮಲೈನ ಆಶೀರ್ವಾದ ಆದ್ರೆ ಸಾಕು ನೋಡ್ರಿ, ಎದಕ್ಕೆದಕ್ಕೂ ಕಮ್ಮಿ ಇಲ್ರಿ. ಅದಕ್ಕೆ ಸೂಕ್ತ ಉದಾಹರಣೆ ಅಂತಂದ್ರ ಈ ಬಿಜಾಪುರ ಮಂದಿ ಮಾಡಿಸುವಂತಹ ಈ ಅನ್ನ ಪ್ರಸಾದ ನೋಡ್ರಿ. ಸುಮಾರು 25 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ಕೊಂಡ್ ಬಂದಾರಿ. ನಡಬರ್ಕ ಎಷ್ಟೇ ಪ್ರೆಷರ್ ಇದ್ರೂ ಸಮೇತ ಅದನ್ನೆಲ್ಲವನ್ನು ಬಗೆಹರಿಸಿಕೊಂಡು ಮಲ್ಲೈನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಈ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ಕೊಂತ ಬಂದಾರಿ. ಇಂಥ ದಟ್ಟ ಅರಣ್ಯದಲ್ಲಿ ಈ ರೀತಿಯಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದಕ್ಕ ಅವರಿಗೆ ಎಲ್ಲರೂ ಚಿರಋಣಿ ಆಗಿರ್ಬೇಕಾಕೈತಿ ನೋಡ್ರಿ. ಹಂಗ ಅನ್ನ ಪ್ರಸಾದವನ್ನು ಹೆಚ್ಚಿಗೆ ಹಾಕಿಸ್ಕೊಂಡು ಕೆಡಿಸ್ಕೊಂತ ಹೋಗೋದು ಬಾಡ್ದ್ರಿ. ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭವಾದ ನಮ್ಮ ಪಾದಯಾತ್ರೆ ರಾತ್ರಿ 10 ಗಂಟೆ ಅನ್ನೋರ್ಗ ಟಂಗನಪಾಳಿಗೆ ಬಂದು ತಲುಪಿತ್ರಿ. ಅಲ್ಲಿ ಬಿಜಾಪುರದವರ ವತಿಯಿಂದ ಅನ್ನ ಪ್ರಸಾದದ ವ್ಯವಸ್ಥೆ ಮತ್ತು ಇಳ್ಕೊನಕ ತಂಗುದಾನದ ವ್ಯವಸ್ಥೆನೂ ಇತ್ತು ನೋಡ್ರಿ. ನಾವು ಅಲ್ಲಿ ಒಂದು 3-4 ತಾಸು ರೆಸ್ಟ್ ಮಾಡಿ ಮುಂದೆ ನಮ್ಮ ಪಾದಯಾತ್ರೆಯನ್ನ ಚಾಲೂ ಮಾಡಿಬಿಟ್ವಿ ರೀ. ರಾತ್ರಿಯನ್ನು ಕಳೆದು ಬೆಳಗಾಗೋ ಹೊತ್ತಿಗೆ ನಾವು ಬಂದಿದ್ದು ಸೀದಾ ಭೀಮನಕೊಳ ಹತ್ರ ನೋಡ್ರಿ. ಹಿಂಗೈತೆ ನೋಡ್ರಿ ಭೀಮನಕೊಳ. ಹಿಂಗಾಗಿ ಇಳಿದು ಬರ್ಬೇಕ್ರಿ. ಹಿಂಗೆ ಇಳಿದು ಹೊಂಟಾರಿ. ಇಲ್ಲೇ ಐತ್ರಿ ಭೀಮನಕೊಳ. ಇದಕ್ಕೆ ಭೀಮನಕೊಳ ಅಂತಾರೆ. ಹಿಂದೆ ಪಾಂಡವರು ಈ ಕೈಲಾಸಕ್ಕೆ ಬರ್ಬೇಕಂತಂದಾಗ, ಈ ಶಿವನ ದೇವಾಲಯಕ್ಕೆ ಬರ್ಬೇಕಂದಾಗ ಭೀಮ ಗದೆಯಿಂದ ಹೊಡೆದು ನಿರ್ಮಿಸುವಂಥ ಕೊಳ ನೋಡ್ರಿ. ಹಿಂಗೆ ಸಣ್ಣದೊಂದು ಕೊಳ ಇರ್ತೈತಲ್ರಿ, ಇದೇ ರೀ ಭೀಮನ ಕೊಳ ಅಂತ. ಈ ಕೈಲಾಸ ಬಾಗ್ಲ ಈ ಗುಡ್ಡ ನೋಡ್ರಿ. ಹತ್ಬೇಕ್ರಿ, ಹತ್ತ ಅಂತಾರಲ್ಲ ಹಿಂಗಾರೆ. ಇಲ್ಲ ಐತೆ ನೋಡ್ರಿ. ಇದು ಆ್ಯಕ್ಚುಲಿ ಇರೋದ್ರಿ ಇನ್ನು ಕೈಲಾಸ ಬಾಗ್ಲಕ್ಕೆ. ಅಂದ್ರೆ ಆ ಕಡೆನೂ ಒಂದು ರೂಟ್ ಐತ್ರಿ. ಆದ್ರೆ ನಾವು ಸನಿಯಾಗ ಅಂತ ಬಂದಿವ್ರಿ. ಗಟ್ಟಿದ್ದವ್ರಷ್ಟು ಹತ್ರ ಮ್ಯಾಗ ಬರೋರಿದ್ರಂದ್ರೆ ವಜ್ಜೆ ಐತ್ರಿ ಹತ್ತದು. ಹಂಗಲ್ಲಿ ಹೊಂಟಾರ ನೋಡ್ರಿ.
ಈಗ ನೀವು ಜನ ನೋಡ್ರಿ ಎಷ್ಟು ದೂರ್ಲಿದ್ರ ಅದಾರಿ. ಇದು ಭೀಮನ್ ಕೊಳ್ಳಕ್ಕ ತಳಗಳು ಮುಂತಾಗ ದಾರಿ ನೋಡ್ರಿ. ಅಲ್ಲಿದ್ರೆ ಹೇಳುದು ನಾವು ಮ್ಯಾಗ ಬಂದೀವ್ರಿ, ಸೀದಾ ಕೈಲಾಸ ಬಾಗ್ಲು ಸನೇಕರಿ. ಅಲ್ಲಿದ್ರೆ ಮಾಡಿದಂತ ವಿಡಿಯೋ ರೀ ಇದು. ಅಂತೂ ಇಂತೂ ನಾವಂತರೂ ಶ್ರೀಶೈಲದ ಕೈಲಾಸ ಬಾಗ್ಲಕ್ಕ ಬಂದ್ಬಿಟ್ಟಿವಿ ನೋಡ್ರಿ. ಅಲ್ಲಿನೂ ಒಂದು ಕಾಯಿ ಹೊಡೆದು ನಾವು ಮುಂದೆ ಹೋಗ್ಬೇಕಾಗತ್ತೆ ನೋಡ್ರಿ. ಫೈನಲ್ ಕೈಲಾಸ ಬಾಗಿಲ. ನಾವು ಕೈಲಾಸ ಬಾಗಿಲ ಹತ್ತಿ ಬರೋದಷ್ಟ ತಡ ರೀ. ಭಾಳ ಕಡೆ ಪ್ರಸಾದ ವ್ಯವಸ್ಥೆನ ಭಕ್ತಾದಿಗಳು ಮಾಡಿಸ್ಬಿಟ್ಟಿರ್ತಾರೆ. ಅದ್ರಂಗ ನಾವು ಇನ್ನಟ್ ಮುಂದೆ ಬಂದೇವು ಅಂತಂದ್ರ ಅಟಕೇಶ್ವರ ಅಂತಂದು ಒಂದು ಪ್ರಸಿದ್ಧವಾದ ಸ್ಥಳ ಐತ್ರಿ. ಅದು ಇದಕ್ಕೆ ಪ್ರಸಿದ್ಧ ಅಂತಂದ್ರ ಹಿಂದೊಮ್ಮೆ ದಿನ ಕುಂಬಾರನು ಮಲ್ಲಯ್ಯನ ಭಕ್ತಿಯನ್ನು ಬಾಳ ಮಾಡ್ತಿದ್ರಿ. ಆ ಟೈಮ್ನಲ್ಲಿ ಮಲ್ಲಯ್ಯ ಆತನಿಗೆ ಒಲಿದು ಅಟಕೇಶ್ವರನ ರೂಪದಲ್ಲಿ ಅಲ್ಲಿ ಕಾಣಿಸ್ಕೊಂತಾರ್ರಿ. ಅವಾಗ್ಲಿದ್ರ ಈ ಅಟಕೇಶ್ವರ ಅನ್ನೋದು ಇಲ್ಲಿ ಫೇಮಸ್ ಆಗೈತ್ ನೋಡ್ರಿ. ನೀವೇನಾದ್ರು ನೆಡ್ಕೊಂತ ಹೋಗ್ತಿದ್ರ ಅಂತಂದ್ರ ಈ ಸ್ಥಳವನ್ನು ಮಿಸ್ ಮಾಡ್ದನ ವಿಸಿಟ್ ಮಾಡ್ಕೊಂಡ್ ಹೋಗ್ರಿ. ನಾವು ಅಟಕೇಶ್ವರನ ನೋಡಿದಷ್ಟ ತಡಾರಿ ಮುಂದ ಹಂಗ ನಡ್ಕೊಂತ ಬಂದ್ವಿ ಅಂತಂದ್ರ ನಮಗ್ ಸಿಗುದರಿ ಸಾಕ್ಷಿ ಗಣಪತಿ ರೀ. ಸಾಕ್ಷಿ ಗಣಪತಿಗೆ ನಾವು ಬೆಟ್ಟಾಗಿ ಹೋಗ್ಲಿಕ್ಕಂತಂದ್ರ ನಾವು ಶ್ರೀಶೈಲ ಬಂದಿದ್ದಕ್ಕೂ ವೇಸ್ಟ್ ಅಂತಂದು ಭಕ್ತರ ನಂಬಿಕೆ ಐತ್ ನೋಡ್ರಿ. ಇದಕ್ಕಂದ್ರ ಸಾಕ್ಷಾತ್ ಗಣಪತಿನೇ ಮಹಾದೇವನಿಗೆ ಬಂದ ಭಕ್ತಾದಿಗಳ ಸಾಕ್ಷಿಯನ್ನು ಬರೆದುಕೊಂಡು ಹೇಳ್ತಾನಂತ ಅನ್ನೋದು ನಂಬಿಕೆ ಐತ್ರಿ. ಇಷ್ಟೊತ್ತನ ನೋಡಿದ್ದು ಶ್ರೀಶೈಲದ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು ನೋಡ್ರಿ. ಮತ್ತ ಇಷ್ಟೇ ನಾ ಸದ್ಯಕ್ಕೆ ಹೇಳ್ತೀನಿ, ತಿಳ್ಕೊರಿ. ಶ್ರೀಶೈಲ ಮಹಾಕ್ಷೇತ್ರ ಎನ್ನುವುದು ಶ್ರೀಶೈಲ ಇರುವಂತಹ ಪ್ರದೇಶದಲ್ಲಿ ಮಾತ್ರ ಅದು ಸೀಮಿತವಾಗಿಲ್ರಿ. ಅದು 30 ಹರಿದಾರಿಗಳ ಉದ್ದ ಮತ್ತು 30 ಹರಿದಾರಿಗಳ ಅಗಲ ಅಂದ್ರ 384 ಕಿಲೋಮೀಟರ್ ದೂರವನ್ನು ಹೊಂದಿರುವ ಮಹಾಕ್ಷೇತ್ರ ಆಗೈತ್ ನೋಡ್ರಿ. ಇದನ್ನ ನಾನು ಶ್ರೀಶೈಲ ಚರಿತ್ರೆ ಎಂಬ ಪುಸ್ತಕದಿಂದ ಓದಿ ತಿಳ್ಕೊಂಡಿದ್ರಿ. ಈ ಕ್ಷೇತ್ರಕ್ಕೆ ಪ್ರಮುಖವಾಗಿ 4 ದ್ವಾರಗಳದಾವ ಅಂತಂದು ಹೇಳ್ತಾರ ನೋಡ್ರಿ. ಮೊದಲನೆಯದಾಗಿ ಪ್ರಕಾಶಂ ಜಿಲ್ಲೆಯೊಳಗೆ ಇರುವಂತಹ ತ್ರಿಪುರಾಂತಕಂ ಎಂಬುದು ಪೂರ್ವ ದ್ವಾರ ಎಂದು ನಂಬ್ತಾರ್ರಿ. ಮತ್ತ ಕಡಪ ಜಿಲ್ಲೆಯೊಳಗೆ ಇರುವಂತಹ ಸಿದ್ಧವಟಂ ಎಂಬ ಕ್ಷೇತ್ರವು ದಕ್ಷಿಣ ದ್ವಾರ ಎಂದು ನಂಬ್ತಾರ್ರಿ. ಇನ್ನ ಮಹಬೂಬ್ ನಗರ್ ಜಿಲ್ಲೆಯೊಳಗೆ ಇರುವಂತಹ ಆಲಂಪುರವು ದಕ್ಷಿಣ ದ್ವಾರ ಅಂತಂದು ನಂಬ್ತಾರಿ. ಇನ್ನ ಉಮಾಮಹೇಶ್ವರ ಕ್ಷೇತ್ರವನ್ನು ಉತ್ತರ ದ್ವಾರ ಅಂತಂದು ಪುರಾಣಗಳು ಹೇಳುತ್ತವ್ರಿ. ಇಂತಹ ಮಹೋನ್ನತ ಪುಣ್ಯಕ್ಷೇತ್ರಕ್ಕೆ ನೀವೇನಾದ್ರೂ ಬರ್ಬೇಕಂತ ಅನ್ಕೊಂಡಿದ್ರೆ ಅಂದ್ರ ವಿಜಯವಾಡ ಮತ್ತು ಕುಂದಕಲ್ ಮಾರ್ಗದೊಳಗೆ ಮಾರ್ಕಾಪುರಂ ಎಂಬುದು ರೈಲ್ವೆ ಸ್ಟೇಷನ್ ಹತ್ತತ್ರಿ. ಅಲ್ಲಿಂದನು ನೀವು ಬರ್ಬೋದ್ರಿ. ಮತ್ತ ವಿಜಯವಾಡ ಮತ್ತು ಹೈದರಾಬಾದ್, ತಿರುಪತಿ, ಕರ್ನೂಲು ಮುಂತಾದ ಕ್ಷೇತ್ರಗಳಿಂದಲೂ ನೀವು ಬರ್ಬೋದು ನೋಡ್ರಿ. ಇನ್ನ ನಮ್ಮ ಕರ್ನಾಟಕಲಿದ್ರ ನೀವೇನಾದ್ರು ಬರ್ಬೇಕಂತ ಅನ್ಕೊಂಡಿದ್ರ ಅಂದ್ರ ಬೆಂಗಳೂರ್ಲಿದ್ರನು ಬಸ್ ಸೌಕರ್ಯ ಮತ್ತ ರೈಲ್ವೆ ಸೌಕರ್ಯನೂ ಐತ್ರಿ. ಇನ್ನ ನೀವು ಉತ್ತರ ಕರ್ನಾಟಕದವ್ರ ಆಗಿದ್ರಿ ಅಂತಂದ್ರ ಹುಬ್ಳಿಲಿದ್ರ ನಿಮ್ಗ ಮಾರ್ಕಾಪುರಂ ತನ ರೈಲು ವ್ಯವಸ್ಥೆ ಐತ್ ನೋಡ್ರಿ. ಮತ್ತ ಬಸ್ ವ್ಯವಸ್ಥೆನೂ ಅದಾವ್ರಿ. ನೀವೇನಾದ್ರು ವಿಜಯವಾಡ, ಕರ್ನೂಲು ರೋಡ್ ಮಾರ್ಗದಿಂದ ಬರಾಕ್ ನಿಂತಿದ್ರ ಅಂದ್ರ ಹಂಗ ತೆಲಂಗಾಣ ಪ್ರಾಂತ್ಯವಾದ ಅಚ್ಚಂಪೇಟೆಯಿಂದಾಗಲಿ ನೀವು ಘಾಟ್ ಮೂಲಕ ಏನಾದ್ರು ಬರಾಕ್ ಕುಂತಿದ್ರ ಅಂದ್ರ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಯಾವುದೇ ಖಾಸಗಿ ವಾಹನಗಳಿಗೆ ಅವಕಾಶ ಇರಂಗಿಲ್ರಿ. ಎದಕ್ಕಂತಂದ್ರ ಅದು ಘಾಟ್ ಸೆಕ್ಷನ್ ಆಗಿರ್ತೈತ್ರಿ, ಅದ್ರ ಸಂಬಂಧ. ಇನ್ನ ಶ್ರೀಶೈಲ ಮಹಾಕ್ಷೇತ್ರಕ್ಕೆ ಇರುವಂತಹ 4 ದ್ವಾರಗಳ ಬಗ್ಗೆ ಹೇಳ್ತೇನ್ರಿ. ಪೂರ್ವ ದ್ವಾರದಲ್ಲಿ ತ್ರಿಪುರಾಂತಕಂ, ಇದು ಪ್ರಕಾಶಂ ಜಿಲ್ಲೆಯೊಳಗೆ ಇರುವಂತಹ ಒಂದು ಪವಿತ್ರ ಸ್ಥಾನವಾಗೈತ್ ನೋಡ್ರಿ. ಪ್ರಕಾಶಂ ಜಿಲ್ಲೆಯೊಳಗೆ ನೆಲೆಸಿರುವಂತಹ ಶ್ರೀ ತ್ರಿಪುರಾಂತಕೇಶ್ವರ ದೇವಾಲಯಕ್ಕ ನೀವೇನಾದ್ರೂ ಹೋಗ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರ ಶ್ರೀಶೈಲದಿಂದ ಗುಂಟೂರಿಗೆ ಹೋಗುವ ಮಾರ್ಗದಲ್ಲಿ ಶ್ರೀಶೈಲಕ್ಕೆ 92 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಐತ್ ನೋಡ್ರಿ. ಇನ್ನ ಪೂರ್ವದಾಗ ಅಂದ್ರ ಇತಿಹಾಸದಲ್ಲಿ ಶ್ರೀಶೈಲಕ್ಕೆ ಬಸ್ಸಿನ ಸೌಕರ್ಯ ಇಲ್ಲದಿರುವಾಗ ಕೋಸ್ತಾ ಪ್ರಾಂತ್ಯದಿಂದ ಶ್ರೀಶೈಲಕ್ಕೆ ಬರುವ ಯಾತ್ರಿಕರು ಮೊದಲು ತ್ರಿಪುರಾಂತ ಕ್ಷೇತ್ರವನ್ನು ದರ್ಶನ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಿಂದ ಯರಗೊಂಡಪಾಳೆಂ, ತೆಲುಂಗುರಾಯ ಕೆರೆಯ ಮೇಲೆ ಚುಕ್ಕಿ ಪರ್ವತ ಸೇರಿ ಅಲ್ಲಿಂದ ಶ್ರೀಶೈಲಕ್ಕೆ ಬರ್ತಿದ್ರು ನೋಡ್ರಿ. ಇದೈತಲ್ರಿ ಶ್ರೀಶೈಲದ ಪೂರ್ವ ದ್ವಾರ ಆದಂತಹ ತ್ರಿಪುರಾಂತಕದ ಇತಿಹಾಸ ರೀ. ಇನ್ನ ಶ್ರೀಶೈಲಕ್ಕೆ ದಕ್ಷಿಣ ದ್ವಾರ ಎಂದು ಪ್ರಸಿದ್ಧ ಪಡೆದಿರುವ ಸಿದ್ಧವಟಾರಿ, ಇದು ಕಡಪ ಜಿಲ್ಲೆಯಲ್ಲಿ ಕಡಪದಿಂದ ತಿರುಪತಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ ನೋಡ್ರಿ. ಈ ಕ್ಷೇತ್ರ ಜ್ಯೋತಿ ಸಿದ್ಧವರರಿಗಾಗಿ ಪುರಾಣದಲ್ಲಿ ಹೇಳಲಾಗಿದೆ ನೋಡ್ರಿ. ಸ್ಕಂದ ಪುರಾಣವನ್ನು ಅನುಸರಿಸಿ ಮಹಾಮನೀತರಾದ 100 ಲಿಂಗಗಳಿಂದ ದೇವತಾ ಮೂರ್ತಿಗಳಿಂದ ವಿರಾಜಿಸುತ್ತಿರುವ ಅನೇಕವಾದ ವೃಕ್ಷಗಳಿಂದ ಕೂಡಿದ ಈ ಜ್ಯೋತಿ ಸಿದ್ಧವಟ ಪೂರ್ವ
ಪಶ್ಚಿಮವಾಗಿ 32 ಕಿಲೋಮೀಟರ್ಗಳಿಂದ, ದಕ್ಷಿಣೋತ್ತರವಾಗಿ 16 ಕಿಲೋಮೀಟರ್ಗಳಿಂದ ಸುಮಾರು 512 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಹೊಂದೈತ್ ನೋಡ್ರಿ. ಶ್ರೀಶೈಲ ಕ್ಷೇತ್ರಕ್ಕೆ ದ್ವಾರಗಳಲ್ಲಿ ಸುವಿಶಾಲವಾದ ದ್ವಾರ ಇದಾಗೈತ್ ನೋಡ್ರಿ. ಜ್ಯೋತಿರ್ನಾಲಯವಾಗಿ ಪ್ರಸಿದ್ಧ ಹೊಂದಿದ ಈ ಕ್ಷೇತ್ರ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ ಶ್ರೀ ಪರ್ವತ ಖಂಡದಲ್ಲಿ ಎಷ್ಟೇ ಬಾರಿ ವರ್ಣಿಸಿದ್ದಾರೆ. ನಾವಂತರೂ ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿಲ್ರಿ. ನೀವೇನಾದ್ರೂ ಹೋಗಿದ್ರ ಅಂದ್ರೆ ನಮ್ಗ ತಿಳಿಸ್ಕೊಡ್ರಿ. ಹಂಗ ಇದು ಆಗಿತ್ರಿ ದಕ್ಷಿಣ ದ್ವಾರ ಸಿದ್ಧವಟದ ಇತಿಹಾಸ ರೀ. ಈಗ ನಾನು ನಿಮ್ಗೆ ತಿಳ್ಸಕೊಂಡಿರೋದ್ರಿ ಪಶ್ಚಿಮ ದ್ವಾರವಾದಂತ ಆಲಂಪುರ ರೀ. ಆಲಂಪುರವು ಮಹಬೂಬನಗರ ಜಿಲ್ಲೆಯೊಳಗೆ ಸ್ಥಿತವಾದಂತ ಒಂದು ಪವಿತ್ರ ಕ್ಷೇತ್ರ ಆಗೈತ್ ನೋಡ್ರಿ. ಇದು ಮಾತೆ ಜೋಗುಳಾಂಬಿಕಾ ದೇವಿ ನೆಲೆಸಿರುವಂತಹ ಆಲಯ ಆಗೈತ್ ನೋಡ್ರಿ. ಇನ್ನ ಈ ಜೋಗುಳಾಂಬ ದೇವಿಗೆ ಯೋಗಾಂಬ, ಯೋಗೇಶ್ವರಿ, ಯೋಗ ನಿಗೇಶ್ವರಿ, ಜೋಗಾಂಬ, ಜೋಗೇಶ್ವರಿ ಮೊದಲಾದ ಹೆಸರುಗಳಿಂದ ಹೇಳಲಾಗುವ ಜೋಗುಳಾಂಬ ದೇವಿಗೆ ನಿಲಯವಾದ ಈ ಆಲಂಪುರ್ ಕ್ಷೇತ್ರ ವಿವಿಧ ಕಾಲಗಳಲ್ಲಿ ಹತಂಪುರ್, ಹಾಲಾಪುರ್, ಅನಂತಪುರಂ, ಆಲಂಪುರ ಎಂಬ ಹೆಸರುಗಳಿಂದ ಕರೆಯಲಾಗ್ತೈತ್ ನೋಡ್ರಿ. ಆಯಾ ಕಾಲದ ಶಾಸನಗಳ ಪ್ರಕಾರ ಇವು ಹೆಸರುಗಳು ತಿಳಿದು ಬರ್ತಾವ ನೋಡ್ರಿ. ಇದು ಆಗಿತ್ರಿ ಪಶ್ಚಿಮ ದ್ವಾರವಾದಂತಹ ಆಲಂಪುರಿಯ ಇತಿಹಾಸ ರೀ. ಇನ್ನ ಈ ಶ್ರೀಶೈಲ ಮಹಾಕ್ಷೇತ್ರಕ್ಕೆ ಉತ್ತರ ದ್ವಾರವಾಗಿ ಇರುವಂತಹ ಉಮಾಮಹೇಶ್ವರರಿ ಒಂದು ಪ್ರಸಿದ್ಧವಾದ ಸ್ಥಾನ ನೋಡ್ರಿ. ಇಲ್ಲಿಗೆ ಏನಾದ್ರೂ ನೀವು ಹೋಗ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರ ಶ್ರೀಶೈಲದಿಂದ ಹೈದರಾಬಾದ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮಣ್ಣನೂರಿನಲ್ಲಾಗ್ಲಿ ಅಥವಾ ರಂಗಾಪುರದಲ್ಲಾಗಲಿ ಇಳಿದು 3 ಕಿಲೋಮೀಟರ್ ನಡೆದು ಉಮಾಮಹೇಶ್ವರಕ್ಕೆ ನೀವು ಸೇರಬಹುದು ನೋಡ್ರಿ. ಇದು ಐತಲ್ರಿ ಮಹಬೂಬನಗರ ಜಿಲ್ಲೆ ಅಚ್ಚಂಪೇಟೆ ತಾಲೂಕಿಗೆ ಸೇರಿತ್ ನೋಡ್ರಿ. ಇದು ಐತಲ್ರಿ ನೆಲಮಲ್ಲ ದಟ್ಟಾರಣ್ಯದಲ್ಲಿ ಐತಂತಂದು ಹೇಳ್ತಾರಿ. ನಾವು ಅದನ್ನ ನೋಡಿಲ್ರಿ. ಈ ಕ್ಷೇತ್ರವನ್ನು ಕುರಿತು ನಾವೇನಾದ್ರೂ ತಿಳ್ಕೊಬೇಕಂತ ಅನ್ಕೊಂಡಿವ್ ಅಂದ್ರ ಸ್ಕಂದ ಪುರಾಣದೊಳಗೆ ಶ್ರೀಶೈಲ ಖಂಡ ಎಂಬ 55ನೇ ಅಧ್ಯಾಯದಲ್ಲಿ ಶ್ರೀಶೈಲದ ಉತ್ತರ ದ್ವಾರವಾದಂತ ಉಮಾಮಹೇಶ್ವರ ಕ್ಷೇತ್ರದ ಬಗ್ಗೆ ತಿಳಿಸಿದ್ದಾರೆ. ಇದು ಆಗಿತ್ರಿ ಶ್ರೀಶೈಲ ಮಹಾಕ್ಷೇತ್ರದ ಉತ್ತರ ದ್ವಾರವಾದಂತ ಉಮಾಮಹೇಶ್ವರ ಕ್ಷೇತ್ರದ ಇತಿಹಾಸ ರೀ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗುತ್ತೀನ್ರಿ. ಅಲ್ಲಿ ತನ ಲಘುನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂತಂದ್ರ ಖಂಡಿತವಾಗಿ ಒಂದು ಲೈಕ್ ಮಾಡ್ರಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.